ನಮಸ್ಕಾರ, ನಾನು ಡಾಕ್ಟರ್ ಚಂಪಾ ವಿವಿ, ಸೇಫ್ IVF ಸೆಂಟರ್ನ ಅನೆಸ್ಥೀಷಿಯಾ ಡಾಕ್ಟರ್ ಅಥವಾ ನಿಮ್ಮ ಭಾಷೆಯಲ್ಲಿ ಅರಿವಳಿಕೆ ತಜ್ಞೆ. ಇವತ್ತಿನ ದಿನ ನಾವು ಅರಿವಳಿಕೆ ಅಂದ್ರೇನು, ನಿಮಗೆ ಇಲ್ಲಿ ಬಂದಾಗ ಯಾವುದೇ ಶಸ್ತ್ರಚಿಕಿತ್ಸೆ ಅಥವಾ ಇನ್ಯಾವುದೇ ಪ್ರೊಸೀಜರ್ಗೆ ಒಳಗಾದಾಗ ಯಾವ ರೀತಿ ಅನೆಸ್ಥೀಷಿಯಾ ಕೊಡ್ತೀವಿ ಅಥವಾ ಯಾವ ರೀತಿ ನೀವು ಪ್ರೊಸೀಜರ್ಗೆ ಒಳಗಾಗ್ತೀರಾ ಅನ್ನೋ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಾನು ನಿಮಗೆ ಇವತ್ತು ಕೊಡೋಕ್ಕೆ ಬಯಸ್ತೀನಿ. ಬಹುತೇಕ ನಮ್ಮಲ್ಲಿಗೆ ಬರೋ ಪೇಷಂಟ್ಸ್ ಯಾವುದೇ ಪ್ರೀವಿಯಸ್ ರಿಲೇಟೆಡ್ ಕೋಮಾರ್ಬಿಡಿಟೀಸ್ ಅಂದರೆ ಯಾವುದೇ ರೀತಿ ಕಾಯಿಲೆ ಇಲ್ದಲೇ ಬರುವಂಥ ದಂಪತಿಗಳಾಗಿರ್ತಾರೆ. ಹಾಗಾಗಿ ಇಲ್ಲಿ ನಾವು ನಿಮಗೆ ಕೊಡುವಂಥ ಅರಿವಳಿಕೆ ಮದ್ದು ಅಥವಾ ಚುಚ್ಚುಮದ್ದು ಅಥವಾ ಯಾವುದೇ ಡ್ರಗ್ಸ್ ಆಗಿರ್ಬೋದು ಬಹುತೇಕ ಸೇಫ್ ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಎರಡು ರೀತಿಯ ಪೇಷಂಟ್ಸ್ ನಮ್ಮಲ್ಲಿಗೆ ಬರ್ತಾರೆ. ಒಂದು IVF ರಿಲೇಟೆಡ್ ಪ್ರೊಸೀಜರ್ಸಿಗೆ ಬರ್ತಾರೆ, ಇಲ್ಲ ಇನ್ನೊಂದು ಫರ್ಟಿಲಿಟಿ ಎನ್ಹಾನ್ಸಿಂಗ್ ಸರ್ಜರೀಸ್ ಅಂತ ನಾವೇನು ಹೇಳ್ತೀವಿ ಆ ಥರ ಸರ್ಜರೀಸಿಗೆ ಒಳಪಡೋದಕ್ಕೆ ಬರ್ತಾರೆ. IVF ರಿಲೇಟೆಡ್ ಪ್ರೊಸೀಜರ್ಸ್ ಫಸ್ಟ್ ಹೇಳ್ತೀನಿ. IVF ರಿಲೇಟೆಡ್ ಪ್ರೊಸೀಜರ್ಸ್ ಅಂದರೆ ನಿಮ್ಮ ದೇಹದಿಂದ ಅಂಡಾಣುಗಳನ್ನು ತೆಗೆಯೋದಿರ್ಬೋದು ಅಥವಾ ಗಂಡಸರಲ್ಲಿ ಪೀಸಾ ಅಥವಾ ಟೀಸಾ ಮಾಡಿ ತೆಗೆಯೋದಿರ್ಬೋದು ಅಥವಾ ನಿಮ್ಮ ಭ್ರೂಣಗಳನ್ನು ನಿಮ್ಮ ಗರ್ಭಕೋಶದೊಳಗೆ ಹಾಕೋದಿರ್ಬೋದು. ಇದರಲ್ಲಿ ಅಂಡಾಣುಗಳನ್ನು ತೆಗೆಯೋದು ಅಥವಾ ವೀರ್ಯಾಣುಗಳನ್ನು ತೆಗೆಯೋ ಒಂದು ಪ್ರಕ್ರಿಯೆ ಏನಿರುತ್ತೆ ಇದು ಸಾಧಾರಣವಾದ ಮಂಪರು ಔಷಧಿಗಳಲ್ಲೇ ನಡೆದು ಹೋಗುತ್ತೆ. ಕೇವಲ 10 ನಿಮಿಷದಿಂದ 25-30 ನಿಮಿಷದಲ್ಲಿ ನಡೆಯೋ ಈ ಒಂದು ಪ್ರಕ್ರಿಯೆಗೆ ನಿಮಗೆ ಸಾಮಾನ್ಯವಾಗಿ ಮಂಪರನ್ನು ಅರಿವು ಹೋಗಿಸುವುದಕ್ಕೆ ಏನೇನು ಬೇಕೋ ಆ ರೀತಿ ಔಷಧಿಗಳನ್ನು ಮಾತ್ರ ನಾವು ಕೊಡ್ತೀವಿ. ಇಲ್ಲಿ ಈ ಪ್ರೊಸೀಜರ್ ಆದ ನಂತರ ಅರ್ಧ ಗಂಟೆಯೊಳಗೆ ನಿಮಗೆ ಜ್ಞಾನ ಬಂದಿರುತ್ತೆ, ನೀವು ಮಾತಾಡಬಲ್ಲಿರಿ. 2 ಗಂಟೆಯಲ್ಲಿ ನಿಮಗೆ ನೀರು ಅಥವಾ ಉಳಿದ ಎಳ್ನೀರು ಅಥವಾ ಜ್ಯೂಸನ್ನ ಕೊಡಲಾಗುತ್ತದೆ. ಅದಾದ ನಂತರ ಕೇವಲ 5-6 ಗಂಟೆಗಳಲ್ಲಿ ನೀವು ವಾಪಸ್ ನಿಮ್ಮ ಮನೆಗೆ ಹೋಗೋಕ್ಕೆ ರೆಡಿಯಾಗಿರ್ತೀರ. ಸೊ ಈ ಒಂದು ಪ್ರೊಸೀಜರ್ ಏನಿದೆ ವೆರಿ ಸೇಫ್ ಆ್ಯಂಡ್ ಭ್ರೂಣ ಹಾಕೋ ಒಂದು ಪ್ರಕ್ರಿಯೆಗೆ ಬಹುತೇಕ ಯಾವುದೇ ಅರಿವಳಿಕೆಯ ಮದ್ದು ಆಗಲಿ ಡ್ರಗ್ಸ್ ಆಗಲಿ ಬೇಕಾಗೋದಿಲ್ಲ. ಕೆಲವೊಂದು ತುಂಬ ಆ್ಯಂಕ್ಷಿಯಸ್ ಇರೋ ಪೇಷಂಟ್ಸಿಗೆ ನಾವು ಅರಿವಳಿಕೆಯನ್ನು ಕೊಡ್ತೀವಿ, ಅದು ರೀತಿ ಸೇಮ್ ಪ್ರೊಸೀಜರ್ನ ಒಳಪಟ್ಟಿರುತ್ತೆ. ಈ ಪ್ರೊಸೀಜರ್ಸ್ ಆದಮೇಲೆ ಬಹುತೇಕ ನಿಮಗೆ ಹೆಚ್ಚು ವಾಂತಿ ಆಗೋ ಸಾಧ್ಯತೆ ಇರುತ್ತೆ ಅಥವಾ ವಾಂತಿ ಆಗ್ತಿದೆ ಅನ್ನೋ ಭಾವನೆ ಬರೋ ಸಾಧ್ಯತೆಗಳು ಇರ್ತವೆ. ಅದಕ್ಕಾಗಿ ನಾವು ವಿಶೇಷವಾಗಿ ಆ್ಯಂಟಿ ಎಮಿಟಿಕ್ಸ್ ಅಂತ ಏನು ಹೇಳ್ತೀವಿ, ವಾಂತಿಯನ್ನು ನಿಲ್ಲಿಸುವಂತಹ ಒಂದು ಔಷಧಿಗಳೇನಿರುತ್ತೆ ಅದನ್ನು ಯೂಸ್ ಮಾಡ್ತೀವಿ. ನಾವು ಮುಖ್ಯ ಶಸ್ತ್ರಚಿಕಿತ್ಸೆ ಅಂದರೆ ಫರ್ಟಿಲಿಟಿ ಎನ್ಹಾನ್ಸಿಂಗ್ ಪ್ರೊಸೀಜರ್ಸ್ ಏನಿದೆ ಅದಕ್ಕೆ ಬರೋಣ. ಈಗ ಇದರಲ್ಲಿ ನಾವು ನಿಮಗೆ ಯಾವುದೇ ರೀತಿ ಗರ್ಭಕೋಶದಲ್ಲಾಗಲಿ ಅಂಡಾಶಯದಲ್ಲಾಗಲಿ ನಿಮ್ಮ ವೈದ್ಯರು ನಿಮ್ಮ ಡಾಕ್ಟ್ರು ಸೇಫ್ IVF ಸೆಂಟರ್ನ ಡಾಕ್ಟ್ರು ಏನು ಹೇಳಿರ್ತಾರೆ ಆ ಒಂದು ಪ್ರಕ್ರಿಯೆಗೆ ಒಳಗಾಗಿ ನಿಮಗೆ ಯಾವ ರೀತಿ ಅನೆಸ್ಥೀಷಿಯಾ ಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ. ಬಹುತೇಕ ಇಲ್ಲಿ ಲ್ಯಾಪ್ರೋಸ್ಕೋಪಿ ಅಥವಾ ಎಂಡೋಸ್ಕೋಪಿಕ್ ಸರ್ಜರೀಸ್ ಆಗೋದ್ರಿಂದ ನಾವು ಜನರಲ್ ಅನೆಸ್ಥೀಷಿಯಾ ಅಂತ ಏನು ಹೇಳ್ತೀವಿ ಜನರಲ್ ಅನೆಸ್ಥೀಷಿಯಾನೇ ಕೊಡೋದು. ಕೆಲವೊಂದು ಬಾರಿ ಸರ್ಜರೀಸಿಗೆ ಮಾತ್ರ ರೀಜನಲ್ ಅನೆಸ್ಥೀಷಿಯಾ ಅಥವಾ ಬೆನ್ನು ಹುರಿಗೆ ಕೊಟ್ಟು ಇಂಜೆಕ್ಷನ್ ಕೊಟ್ಟು ಮಾಡುವಂಥ ಅನೆಸ್ಥೀಷಿಯಾನ ಕೊಡ್ತೀವಿ. ಇದು ಕೂಡ ಡೇ ಕೇರ್ ಸರ್ಜರಿನೇ ಆಗಿರೋದ್ರಿಂದ. ಆದರೆ ಇದರಲ್ಲಿ ಮಂಪರು ಔಷಧಿಗೂ ಜನರಲ್ ಅನೆಸ್ಥೀಷಿಯಾಗೂ ಇರೋ ಮೇನ್ ವ್ಯತ್ಯಾಸ ಅಂದರೆ ನೀವು ಬಹುತೇಕ ಇದರಲ್ಲಿ ನಿಮ್ಮ ಪೂರ್ತಿಯಾಗಿ ಅರಿವನ್ನು ಕಳ್ಕೊಂಡಿರ್ತೀರ. ನಿಮಗೆ OTL ಆಗ್ತಿರೋ ಯಾವುದೇ ಒಂದು ವಿಧಾನವಾಗಲಿ ಶಸ್ತ್ರಚಿಕಿತ್ಸೆ ಆಗಲಿ ಅದರ ನೋವಾಗಲಿ ಏನು ಮಾಡ್ತಿದ್ದಾರೆ ಅನ್ನೋದ್ರ ಆಗಲಿ ಅದ್ರ ಬಗ್ಗೆ ಯಾವುದೇ ಅರಿವು ಇರುವುದಿಲ್ಲ. ನಿಮಗೆ ಕೃತಕವಾಗಿ ಉಸಿರಾಡೋ ಒಂದು ವ್ಯವಸ್ಥೆಯನ್ನು ಮಾಡಿರ್ತೇವೆ. ಕೃತಕವಾಗಿ ಉಸಿರಾಡೋ ವ್ಯವಸ್ಥೆಯನ್ನು ಮಾಡಿದ ಮೇಲೆ ಪೂರ್ತಿ ಸರ್ಜರಿ ಆದ ನಂತರ ನೀವಾಗೇ ಉಸಿರಾಡೋ ತನಕ ನಾವು ಅದನ್ನು ತೆಗಿಲಿಕ್ಕೆ ಬರೋದಿಲ್ಲ. ಹಾಗಾಗಿ ಪೇಷಂಟ್ಸ್ ಕಡೆಯಿಂದ ನಿಮ್ಮ ಕಡೆಯಿಂದ ನಮಗೆ ಕೆಲವು ಮಾಹಿತಿಗಳು ಬೇಕಾಗುತ್ತೆ. ಅದೇನೆಂದರೆ ಈಗ ನಿಮಗೆ ಆಲ್ರೆಡಿ ಏನಾದರೂ ರೋಗಗಳಿದೆಯಾ, ರೋಗ ಲಕ್ಷಣಗಳಿದೆಯಾ, ಥೈರಾಯ್ಡ್ ಪ್ರಾಬ್ಲಮ್ ಇದೆಯಾ, BP ಅಥವಾ ಅಧಿಕ ರಕ್ತದೊತ್ತಡ ಇದೆಯಾ, ನಿಮಗೆ ಶುಗರ್ ತೊಂದರೆ ಇದೆಯಾ, ಅದಕ್ಕೇನಾದರೂ ಔಷಧಿಗಳನ್ನ ತೊಗೊಳ್ತಾ ಇದ್ದೀರಾ ಅಥವಾ ಉಸಿರಾಡೋ ಸಮಸ್ಯೆ ಇದೆಯಾ. ಈಗ ನಾವು ಪ್ರತಿಯೊಬ್ಬ ಪೇಷಂಟ್ಗೂ ಕೋವಿಡ್ ಆದ ನಂತರದಿಂದ ಕೋವಿಡ್ ಆಗಿತ್ತಾ ಸಾಮಾನ್ಯವಾಗಿತ್ತಾ ಹಾಸ್ಪಿಟಲೈಸ್ ಆಗಿದ್ದರೆ ಈ ಕ್ವಶನ್ ಕೇಳ್ತೀವಿ. ಸೊ ಇದ್ರ ಬಗ್ಗೆ ನಿಮ್ಮ ಸಂಪೂರ್ಣ ಮಾಹಿತಿ ನಮಗೆ ಬೇಕಾಗುತ್ತೆ. ಇದಲ್ದಲೇ ಕೆಲವೊಂದು ಎಕ್ಸೆಪ್ಷನಲ್ ಡಿಸೀಸಸ್ ಲೈಕ್ ನಿಮಗೆ ಅಪಸ್ಮಾರ ಕಾಯಿಲೆ ಅಥವಾ ಫಿಟ್ಸ್ ಕಾಯಿಲೆ ಇದೆಯಾ, ಯಾವುದಾದ್ರು ಮೆಟಬಾಲಿಕ್ ಡಿಸಾರ್ಡರ್ಸ್ ಇದೆಯಾ, ಇನ್ನೂ ಕೆಲವು ಅಂತ ಅಂದರೆ ನಿಮಗೆ ಆರ್ಥರೈಟಿಸ್ ಅಥವಾ ಆರ್ಥ್ರಾಲಜಿ ಇದೆಯಾ, ಮೂಳೆ ನೋವುಗಳು, ಕೆಲವೊಬ್ಬರಿಗೆ ಬೇಗ ಚಿಕ್ಕ ವಯಸ್ಸಿನಲ್ಲಿ ಈ ರೀತಿ ಆಗೋ ಸಾಧ್ಯತೆಗಳಿದೆ. ಇದೆಲ್ಲ ಬಿಟ್ಟು ಅಪರೂಪಕ್ಕೆ ಆಗುವಂಥ ಹೃದಯ ಸಂಬಂಧಿ ಕಾಯಿಲೆಗಳೇನಾದರೂ ಇದೆಯಾ, ಈ ಎಲ್ಲ ವಿಷಯಗಳ ಬಗ್ಗೆ ನಮಗೆ ನಿಮ್ಮಿಂದ ಸಂಪೂರ್ಣ ಮಾಹಿತಿ ಕೊಟ್ಟರೆ ನಿಮಗೆ ಯಾವುದೇ ಅಪಾಯ ಇಲ್ದಂಗೆ ಹೇಗೆ ಅರಿವಳಿಕೆ ಕೊಡೋದು ಅನ್ನೋದ್ರ ಬಗ್ಗೆ ನಾವು ಒಂದು ಫ್ಲೋರ್ ಪ್ಲ್ಯಾನ್ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಸೊ ಇದು ಆ್ಯಸ್ ಪೇಷಂಟ್ಸ್ ನಿಮ್ಮ ಜವಾಬ್ದಾರಿ. ನಾವು ಕೇಳೋ ಒಂದು ಪ್ರಶ್ನೆಗೆ
ಅತಿ ಪ್ರಾಮಾಣಿಕವಾಗಿ ನಮಗೆ ಮಾಹಿತಿಯನ್ನು ಒದಗಿಸಿಕೊಡೋದು. ಇಷ್ಟೆಲ್ಲ ಆದ ನಂತರ ನಾವು ನಿಮ್ಮನ್ನು ಶಸ್ತ್ರಚಿಕಿತ್ಸೆಗೆ ಪ್ರಿಪೇರ್ ಮಾಡ್ತೀವಿ. ಹಿಂದಿನ ದಿನ ನೀವು ಏನು ತಿನ್ಬೋದು, ಎಷ್ಟೊತ್ತಿಗೆ ತಿನ್ಬೋದು, ಅಥವಾ ಎಷ್ಟು ತಿನ್ಬೋದು, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ. ಬಹುತೇಕ ಸರ್ಜರಿ ಬೆಳಗ್ಗೆ ಶುರುವಾಗೋದ್ರಿಂದ ಎಕ್ಸೆಪ್ಟ್ ಎಮರ್ಜೆನ್ಸಿ ಸರ್ಜರೀಸ್ ನಿಮಗೆ ರಾತ್ರಿ ಮೃದು ಆಹಾರ ಸೇವಿಸಿ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಬರಲಿಕ್ಕೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೇವೆ. ಅದಾದ ನಂತರ ಇಲ್ಲಿ ಬಂದಾಗ ಮತ್ತೊಂದು ಸಲ ನಿಮ್ಮ ಯಾವುದಾದ್ರೂ ಕಾಯಿಲೆ ಬಗ್ಗೆ ಏನಿದೆ, ನಿಮಗೆ ಯಾವುದಾದ್ರು ಅಲರ್ಜಿ ಇದೆಯಾ, ಯಾವುದಾದ್ರು ಔಷಧಿ ಯೂಸ್ ಮಾಡಿದ್ರೆ, ಎಸ್ಪೆಷಲಿ ಮೊಟ್ಟೆ ತಿನ್ನೋರಿಗೆ ಮೊಟ್ಟೆ ಏನಾದರೂ ಅಲರ್ಜಿ ಉಂಟಾಗುತ್ತಾ, ಅಥವಾ ಮಶ್ರೂಮ್ ಅಲರ್ಜಿ ಇದೆಯಾ, ಬೇರೆ ಯಾವುದಾದ್ರು ಔಷಧಿ ತೊಗೊಂಡ್ರೆ, ಆ್ಯಂಟಿಬಯೋಟಿಕ್ ತೊಗೊಂಡ್ರೆ, ಪೇನ್ ಕಿಲ್ಲರ್ಸ್ ತೊಗೊಂಡ್ರೆ ಅಲರ್ಜಿ ಇದೆಯಾ, ಇದನ್ನು ಮತ್ತೆ ಕೇಳ್ತೀವಿ. ಇನ್ನೊಂದು ಸಲ ರೀಕನ್ಫರ್ಮ್ ಮಾಡಿಕೊಂಡು ನಿಮಗೆ ಅರಿವಳಿಕೆ ಔಷಧಿಯನ್ನು ನೀಡಲಾಗ್ತದೆ. ಶಸ್ತ್ರಚಿಕಿತ್ಸೆಯ ನಂತರ ನಿಮಗೆ ಯಾವುದೇ ಪೇಯ್ನ್ ಆಗಬಾರ್ದು, ಪೋಸ್ಟ್ ಆಪ್ರೇಟಿವ್ ಪೇಯ್ನ್ ಅಂತ ಏನು ಹೇಳ್ತೀವಿ, ಅಥವಾ ನಾಸಿಯಾ ಅಥವಾ ವಾಂತಿ ಆಗುವಂಥ ಒಂದು ಸಂದರ್ಭ, ಅಥವಾ ವಾಂತಿ ಆದರೆ ಏನು ಮಾಡ್ಬೋದು, ಇದೆಲ್ಲದ್ರ ಬಗ್ಗೆ ನಾವು ಎಕ್ಸ್ಟ್ರಾ ಕೇರ್ ತೊಗೊಂಡು ಎಕ್ಸ್ಟ್ರಾ ಡ್ರಗ್ಸ್ನ ಯೂಸ್ ಮಾಡಿರ್ತೀವಿ. ಇಷ್ಟು ನಮ್ಮ ಸೇಫ್ IVF ಸೆಂಟರ್ನಲ್ಲಿ ಅರಿವಳಿಕೆ ಬಗ್ಗೆ ನಿಮಗೆ ನಾನು ಕೊಡಬೇಕಾದ ಮಾಹಿತಿ ಇತ್ತು. ಇದಕ್ಕಿಂತ ಹೆಚ್ಚಿನ ಮಾಹಿತಿ ನಿಮಗೆ ಏನಾದರೂ ಬೇಕನ್ಸಿದ್ರೆ ಎನಿ ಟೈಮ್ ಸೇಫ್ IVF ಸೆಂಟರ್ನಲ್ಲಿ ನಾನು ಲಭ್ಯ ಇರ್ತೀನಿ. ನಮ್ಮ ಟೀಮ್ ಕೂಡ ಸದಾ ಇರುತ್ತೆ. ನಿಮಗೆ ಶಸ್ತ್ರಚಿಕಿತ್ಸೆಗೆ ನಿಮಗೆ ಪೋಸ್ಟ್ ಮಾಡಿದ್ದಾರೆ ಅಂತ ಅಂದರೆ ಫ್ರೀಯಾಗಿ ಯಾವುದೇ ಒಂದು ಮನಸ್ಸಿನಲ್ಲಿ ಖೇದ ಇಟ್ಕೊಳ್ದಂಗೆ ನಿಮಗೆ ಏನು ಡೌಟ್ಸ್ ಇದೆ ದಯವಿಟ್ಟು ಕೇಳಿ. ಸೇಫಾಗಿ ಸರ್ಜರಿಗೆ ಒಳಪಡಿ. ಸೇಫಾಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.